ನೋಡಿ ಸರ್, ಇದು ಐಸ್ಬರ್ಗ್ ಅಂತ. ಈ ಎಲೆನ ನಾವು ಈ ಬರ್ಗರ್ ಸೆಂಟ್ರಲ್ಲಿ ಕೊಡ್ತಾರೆ. ಇದನ್ನ ಫುಲ್ ಕಟ್ ಮಾಡ್ಕೊಂತೀವಿ. ಇದಿಷ್ಟು ಕಟ್ ಮಾಡ್ಕೊಂತೀವಿ. ಅಷ್ಟು ಕಟ್ ಮಾಡ್ತೀರಿ? 10 ರೂಪಾಯಿಂದ 100 ರೂಪಾಯಿವರೆಗೂ ಇರುತ್ತೆ, 150ವರೆಗೂ ಇದು ಇದೆ. 1 kg ಭೂಮಿಯಲ್ಲಿ ವಿಲ್ಟ್ ಇದೆ, ವೈರಸ್ ತರ ಬರುತ್ತೆ. ಬ್ರೋಕ್ಲಿ ಜಾಸ್ತಿ ಬೆಳೀತಾ ಇದೆ ಈ ಭೂಮಿಲಿ. ಅದು ಜಾಸ್ತಿ ಬೆಳೆದಿದ್ದ ಕಾರಣದಿಂದ ಅದು ಆಗ್ತಾ ಇಲ್ಲ. ಈಗ ಈ ಮಳೆಗೆ ಭಯ ಪಡಬೇಕು, ಬಿಸಿಲಿಗೆ ಭಯ ಪಡಬೇಕು, ಜಾಸ್ತಿ ಚಳಿ ಆದ್ರೆ ಭಯ ಪಡಬೇಕು, ಪ್ರತಿಯೊಂದು ಎದುರಿಸ್ಬೇಕು. ಎಲ್ಲ ದಾಟಿ ಬಂದಿದ್ದು ನಮ್ಮ ಕೈಗೆ. ನೋಡಿ, ಈ ತರ ಏನಾದ್ರು ಆದ್ರೆ ಲಾಸ್. ಅವಾಗೆಲ್ಲ ಬೇಜಾರಾಗಲ್ವಾ? ಆಗುತ್ತೆ, ಬಿಡಕ್ಕಾಗಲ್ಲ. ಬೇಜಾರಾಯ್ತು ಅಂತ ಬಿಡಕ್ಕಾಗಲ್ಲ. ಶುರು ಮಾಡ್ಬಿಟ್ಟಿದೀವಿ, ಸಾಧನೆ ಮಾಡಬೇಕು ಅಂತ. ನೋಡಿ ಸರ್, ಇದು ಐಸ್ಬರ್ಗ್ ಅಂತ. ಇದು ಒಂದು ಸಸಿ ಬಂದು 1 ರೂಪಾಯಿ. ಒಂದು ಸಸಿಗೆ ನರ್ಸರಿಲಿ 1 ರೂಪಾಯಿ ಬೀಳುತ್ತೆ. ನೋಡಿ, ಇಲ್ಲಿದೆಯಲ್ಲ ಆ ಟ್ರೇ, ಆ ಥರ ಟ್ರೇ, ಒಂದು ಟ್ರೇಗೆ 100 ರೂಪಾಯಿ ತಗೋತಾರೆ. ಆ ಒಂದು ಟ್ರೇಗೆ 97 ಸಮಥಿಂಗ್ ಏನೋ ಬರುತ್ತೆ. 100 ರೂಪೀಸ್ ಒಂದು ಟ್ರೇಗೆ. ನಾನು ತಗೊಂಬಂದು ನಾಟಿ ಮಾಡಿ ಸುಮಾರು ಒಂದು 30 ದಿನ ಆಗಿದೆ. ಇದೆಲ್ಲ ಒಂದು 40-45 ದಿನಕ್ಕೆ ಕ್ರಾಪ್ ಬಂದ್ಬಿಡುತ್ತೆ. ಇದನ್ನ ಎಕ್ಸೋಟಿಕ್ ಐಟಮ್ ಅಂತಾರೆ. ಈ ಎಲೆನ ನಾವು ಈ ಬರ್ಗರ್ ಸೆಂಟ್ರಲ್ಲಿ ಕೊಡ್ತಾರೆ. ಹಾಗೆ ಬರ್ಗರ್ ಸೆಂಟ್ರಲ್ಲಿ ಇಟ್ಟು ಕೊಡ್ತಾರೆ. ಮೋಸ್ಟ್ ತಿಂದಿರ್ತಾರೆ ಅನ್ಕೊಂತೀನಿ. ಚೆನ್ನಾಗಿರುತ್ತೆ, ಹಾಗೆ ತಿನ್ಬೋದು. ಏನಿದೆಯೋ ಹಾಗೆ ತಿನ್ಬೋದು. ಇದು ಬೇಯಿಸದೆ ಹಾಗೆ ತಿನ್ನುವಂಥ ಐಟಮ್ ಇದು. ಒಳ್ಳೆ ಪ್ರೋಟೀನ್ ಇದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಕಸರೆ ಗಿಸ್ರೆ ಏನಿರಲ್ಲ, ಡೈರೆಕ್ಟ್ ತಿನ್ಬೋದು. ಮತ್ತೆ ಇದಕ್ಕೆ ಒಳ್ಳೆ ಬೆಲೆ ಇರುತ್ತೆ. ಈಗ ಈ ಸಮ್ಮರಲ್ಲಿ ಸರಿಯಾಗಿ ಹಾರ್ವೆಸ್ಟಿಂಗ್ ಬರಲ್ಲ. ನಾವು ಅಂದ್ಕೊಂಡಿದ್ದ ತಕ್ಷಣ ಫಸಲು ಅನ್ಕೊಂಡಿರೋ ಥರ ಫಸಲು ಬರಲ್ಲ. ಸ್ವಲ್ಪ ನೋಡಿ, ವೇಸ್ಟೇಜ್ ಜಾಸ್ತಿ ಹೋಗುತ್ತೆ. ಆ ಥರ ವೇಸ್ಟ್ ಜಾಸ್ತಿ ಆಗುತ್ತೆ. ಅವೆಲ್ಲ ವೇಸ್ಟ್ ಈಗ? ಅದೆಲ್ಲ ವೇಸ್ಟ್. ಈಗ ಅದೆಲ್ಲ ವೇಸ್ಟ್, ಫುಲ್ ವೇಸ್ಟ್. ಅದು ಅದೀಗ ಹಾರ್ವೆಸ್ಟಿಂಗ್ ಮುಗಿದು ಬಿಟ್ಟಿರೋದು. ಇದು ಅದಾದ್ಮೇಲೆ ಒಂದು 15 ದಿನ ಗ್ಯಾಪ್ ಕೊಟ್ಟು ಇದು ಹಾಕಿದ್ದೀನಿ. ಇದೊಂದು 2000 ನಾಟಿದೆ ಅಷ್ಟೇ, ಚಿಕ್ಕದಾಗುಣಿದೆ. ಚೆನ್ನಾಗಿ ಬಂದಿದೆ. ಇದೀಗ ಹಾರ್ವೆಸ್ಟಿಂಗ್ ಬಂದಿದೆ. ನೋಡಿ, ಈ ತರ ಇದೆಲ್ಲ ಬಂದಿದೆ. ನೋಡಿ, ಸೈಜ್ ಎಲ್ಲ ಇದೆಲ್ಲ ಹಾರ್ವೆಸ್ಟಿಂಗ್. ಇದು ಇವತ್ತು ನಾಳೆ ಕಟ್ ಮಾಡಬೇಕು. ಇದು ಇಲ್ಲ, ಇನ್ನೊಂದು 5-6 ದಿನ. ಇದು ಈಗ ನಡುವಲ್ಲಿರೋದನ್ನ ಮಾತ್ರ ಕಟ್ ಮಾಡ್ತೀರಿ ನೀವು? ಇದನ್ನ ಫುಲ್ ಕಟ್ ಮಾಡ್ಕೊಂತೀವಿ. ಇದಿಷ್ಟು ಕಟ್ ಮಾಡ್ಕೊಂತೀವಿ. ಅಷ್ಟು ಕಟ್ ಮಾಡ್ತೀರಿ? ಬರುತ್ತೆ. ಅದರಲ್ಲಿ ವೇಸ್ಟ್ ಹೆಂಗೆ ಹೋಗುತ್ತೆ? ವೇಸ್ಟ್ ಅಂದ್ರೆ ನೋಡಿ, ಈ ಕೆಳಗಡೆ ಇರೋ ಎಲ್ಲ ಇದೆಲ್ಲ ವೇಸ್ಟ್. ಇದು ನೋಡಿ, ಈ ಎಲೆ ಇದೆಯಲ್ಲ, ಇದೆಲ್ಲ ವೇಸ್ಟ್. ಇದೆಲ್ಲ ವೇಸ್ಟ್. ವೇಸ್ಟ್ ಹೋಗುತ್ತೆ. ಅದೆಲ್ಲ ಏನು ಮಾಡ್ಲಿಕ್ಕಾಗಲ್ಲ? ಏನು ಮಾಡ್ಲಿಕ್ಕಾಗಲ್ಲ, ಅದು ಕಾಮನ್. ಅದು ಮತ್ತೆ ಇದೆಲ್ಲ ಬಂದಿಲ್ಲ ನೋಡಿ, ಇದು ಬರಲ್ಲ. ಇದು ತುಂಬಾ ಲೇಟ್ ಆಗುತ್ತೆ. ನೋಡಿ, ಇದು ಆ ಥರ ಮಡಚಿದ್ರೆ ಮಾತ್ರ. ಈ ತರ ಬಾಲ್ ತರ ಇರಬೇಕು, ಗುಂಡಾಗಿರ್ಬೇಕು. ಹಂಗಿದ್ರೆ ಹೋಗುತ್ತೆ. ನೋಡಿ, ಇದೆಲ್ಲ ಬರಲ್ಲ. ಇದು ನೋಡಿ, ಇದು ಬರಲ್ಲ. ಅವೆಲ್ಲ ವೇಸ್ಟ್ ಅದು. ಈ ತರ ವೇಸ್ಟ್ ಬರುತ್ತೆ. ಇದಕ್ಕೆ ಏನು ವೆದರ್ ಬೇಕು? ವೆದರ್ ಎಲ್ಲ ನಮ್ಮ ಬೆಂಗಳೂರು ವೆದರ್ಗೆ ಮ್ಯಾಚ್ ಆಗುತ್ತೆ. ಎಲ್ಲ ವೆದರಲ್ಲೂ, ಮಳೆಗಾಲದಲ್ಲೂ ಬೆಳಿಬೋದು. ಅಂದ್ರೆ ಜಾಸ್ತಿ ಯಥೇಚ್ಛವಾಗಿ ಮಳೆನೂ ಆದ್ರೂ ಕಷ್ಟ, ಜಾಸ್ತಿ ಬಿಸಿಲಾದ್ರೂ ಕಷ್ಟ. ಆವ್ರೇಜ್ ಒಂದೇ ವೆದರಲ್ಲಿದ್ದರೆ ಒಳ್ಳೆ ಫಸಲು ಬರುತ್ತೆ, ಚೆನ್ನಾಗಿ ಬರುತ್ತೆ. ವೆಯ್ಟ್ ಒಂದು ಇದು ನಮ್ಮ ಹತ್ರ kg ಲೆಕ್ಕ ತೊಗೊಂಡು ಹೋಗ್ತಾರೆ. 1 kgಗೆ ಇಷ್ಟು ಅಂತ. 10 ರೂಪಾಯಿಂದ 100 ರೂಪಾಯಿವರೆಗೂ ಇರುತ್ತೆ, 150ವರೆಗೂ ಇದು ಇದೆ 1 kgಗೆ. ಹಾಗಾಗಿ ನಾನು ಟ್ರೈ ಮಾಡಿದೆ, ಈ ಸಲ ಟ್ರೈ ಮಾಡೋಣ ಅಂತ. ಬೆಲೆ ಏನೋ ಪರವಾಗಿಲ್ಲ, ಬೆಲೆ ಚೆನ್ನಾಗಿದೆ. ಅಂದರೆ ಬೆಳೆ ತೆಗೆಯೋದು ಕಷ್ಟ ಸಮ್ಮರಲ್ಲಿ. ಈಗ ಸ್ವಲ್ಪ ಮಳೆಗೆ ಬಿತ್ತು, ಇದೊಂದು ಸ್ವಲ್ಪ ಓಕೆ, ಚೆನ್ನಾಗಾಗಿದೆ. ಅದು ಸ್ವಲ್ಪ ಸಮ್ಮರ್ಗೆ ಸಿಕ್ತು, ಕಷ್ಟ ಆಯಿತು. ಚೆನ್ನಾಗಿ ಬಂದಿದೆ. ಮತ್ತು ಮಾರ್ಕೆಟಿಂಗ್ ಇದೆಲ್ಲ ನಮಗೇನೋ ಪರವಾಗಿಲ್ಲ, ಓಕೆ, ನಡೆಯುತ್ತೆ. ಈ ಕಂಪ್ನೀಸ್, ರಿಲಯನ್ಸು, ಆ ಥರ ಕಂಪ್ನೀಸ್ಗೆ, ಬಿಗ್ ಬಾಸ್ಕೆಟು, ಈ ಥರ ಕಂಪ್ನೀಸ್ಗೆ ಹೋಗುತ್ತೆ, ನಡೆಯುತ್ತೆ. ಆಮೇಲೆ ಇನ್ನೊಂದು, ಒಬ್ರು ಯಾರಾದ್ರೂ ಮಾಡಿದ್ರು ಅಂತಂದ್ರೆ ಎಲ್ಲರೂ ಮಾಡ್ತಾರೆ. ಯಾಕಂದ್ರೆ ಇವಾಗ ಯಾರಾದ್ರೂ ಒಬ್ಬ ಲಾಭ ನೋಡ್ತಿದ್ದಾನಂದ್ರೆ ನಾನು ಲಾಭ ನೋಡೋಣ ಅನ್ನೋ ಮನಸ್ಸು, ಆಸಕ್ತಿ ಇರುತ್ತಲ್ವಾ, ಎಲ್ಲ ಅವ್ನು ಫಾಲೋ ಮಾಡ್ತಾರೆ. ಹಂಗಾಗುತ್ತೆ. ಹಾಗಾಗಿ ಅವಾಗ ರೇಟು ವೇರಿಯೇಷನ್ ಆಗೇ ಆಗುತ್ತೆ, ಕಂಪಲ್ಸರಿ. ಈಗ ಎಲ್ಲ ಬೆಳೆ ಒಂದೇ ಲೆವೆಲ್ಗೆ ಬಂದರೆ ಓಕೆ. ಇವಾಗ ಒಬ್ಬ ಬೆಳೆದಿದ್ದಾನಂದ್ರೆ ಇದನ್ನ ಎಲ್ಲರೂ ಅದನ್ನೇ ಬೆಳೆದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಯಾವ್ದು ಕಡಿಮೆ ಇರುತ್ತೋ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಈಗ ಎಲ್ಲರೂ ಜಾಸ್ತಿ ಅದನ್ನೇ ಬೆಳೆದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ, ರೇಟ್ ಬೀಳುತ್ತೆ, ಹಂಗಾಗುತ್ತೆ. ಈಗ ಹೇಗೆ ಬರ್ಗರ್ ಕಂಪನಿಗಳೆಲ್ಲ ಬಂದು ಡೈರೆಕ್ಟ್ ಆಗಿ ತಗೊಂಡು ಹೋಗ್ತಾವ? ಇಲ್ಲ, ಮಿಡ್ಲ್ ಮ್ಯಾನ್ಸ್ ಇದ್ದಾರೆ. ಈ ಏನು ವೆಜಿಟೇಬಲ್ಸ್ ಇದೆಲ್ಲ, ಈ ಬಿಗ್ ಬಾಸ್ಕೆಟು, ಈ ನಿಂಜಾ ಘಾಟು, ರಿಲಯನ್ಸು, ಈ ಥರದ್ದೆಲ್ಲ ಅವ್ರು ತಗೊಂಡು ಅವರು ಡೈರೆಕ್ಟಾಗಿ ಸೇಲ್ ಮಾಡ್ಕೊತಾರೆ. ಅವ್ರ ಹತ್ರ ಅವ್ರು ಸೇಲ್ ಮಾಡ್ಕೊತಾರೆ. ಅವ್ರು ಪ್ಯಾಕಿಂಗ್ ಮಾಡಿ ಕೊಡ್ತಾರೆ, ಅದನ್ನು ಮಾರ್ಕೆಟ್ ಮಾಡ್ತಾರೆ. ಹಾಗೆ ನಮಗೆ ಸ್ವಲ್ಪ ಓಕೆ. ನೀವೀಗ ಇದು ಎಷ್ಟು ಎಕರೆ? ಇದು ಅರ್ಧ ಎಕರೆ ಇದೆಯಾ? ಇದು ಒಂದು ಹಾರ್ವೆಸ್ಟಿಂಗ್ ಆಗಿರೋದು ಸೇರಿ ಇದೊಂದು ಅರ್ಧ ಎಕರೆ ಬರುತ್ತೆ.
ಹಾಂ ಆ ಕಡೆ ಅದು ಬ್ರೋಕ್ಲಿ ಹಾಕಿದ್ದೆ, ಅದು ಹೋಯ್ತದು. ಹಾಂ. ಬ್ರೋಕ್ಲಿ ಹಾಕಿರೋದು ಹೋದ್ಮೇಲೆ ಇದು ನೋಡಿದ್ದು ನಾನು. ಹಾಂ 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 ಅದು ಸ್ವಲ್ಪ ವಿಲ್ಟ್, ಇದು ಭೂಮಿಯಲ್ಲಿ ವಿಲ್ಟ್ ಇದೆ, ವೈರಸ್ ಥರ ಬರುತ್ತೆ. ಹಾಂ ಹಾಂ ಯಾಕಂದರೆ ಮುಂಚೆ ನೋಡೋಣ. ನೋಡೋಣ ಬನ್ನಿ. ಮುಂಚೆ ಬ್ರೋಕ್ಲಿ ಜಾಸ್ತಿ ಬೆಳೀತಾ ಇದ್ದೆ ಈ ಭೂಮಿಲಿ. ಓಹೋ ಹೋ ಹಾಂ. ಅದು ಜಾಸ್ತಿ ಬೆಳೆದಿದ್ದ ಕಾರಣದಿಂದ ಅದು ಆಗ್ತಾ ಇಲ್ಲ ಈಗ. ಓಹೋ. ಅದು ಏನಾದರೂ ಒಂದು ವರ್ಷಕ್ಕೆ ಒಂದ್ಸಲ ಆ ಥರ ಬೆಳ್ಕೊಂಡು ಹೋದ್ರೆ ಓಕೆ. ನಾವು ಬ್ಯಾಕ್ ಟು ಬ್ಯಾಕ್ ಬ್ರೋಕ್ಲಿನ ಹಾಕಿದ್ರೆ ಬರಲ್ಲ ಅದು. ಓ ಕಷ್ಟ. ಹಾಂ, ಗಿಡ ಸಾಯುತ್ತೆ. ಹೇಗೆ ಇದಕ್ಕೆ ಕಳೆ ಬರಬಾರ್ದಾ? ಕಳೆ ಬರಬಾರ್ದು, ಕಳೆ ಬರಬಾರ್ದು. ಕಳೆ ಬಂದರೆ ಸೊ ಬೆಳೆ ಸರಿಯಾಗಿ ಡೆವಲಪ್ ಆಗಲ್ಲ. ಓಕೆ. ಕಳೆ ಬೇಜಾನು 2 ಸಲ ಕ್ಲೀನ್ ಮಾಡಿದೆ, 3ನೇ ಸಲ ಔಷಧಿನೇ ಹೊಡೆದೆ, ಆಗಲಿಲ್ಲ ಮೇಂಟೈನ್ ಮಾಡೋಕ್ಕೆ. ಇರಬೇಕಲ್ಲ ಯಾವಾಗಲೂ ಇದ್ರ ಬುಡದಲ್ಲಿ. ಹಾಂ, ಇರಬೇಕು, ಇಲ್ಲ ಅಂದರೆ ಸ್ವಲ್ಪ ಕಷ್ಟ. ಕಷ್ಟ. ಲಾಂಗ್ ಟರ್ಮ್ ಇದಲ್ಲ ನೋಡಿ, ಇದೆಲ್ಲ ಬ್ರೋಕ್ಲಿ ಹೋಯ್ತು, ಬಿಟ್ಬಿಟ್ಟು. ಓಹೋ. ರೈತನ ಬದುಕು ಎಷ್ಟು ಕಷ್ಟ ಅಲ್ಲ. ತುಂಬ ಕಷ್ಟ. ಹೋಯ್ತು ಅಂದರೆ ಇಡೀ ರೈತ ಎಲ್ಲದಕ್ಕೂ ಭಯ ಪಡಬೇಕು. ಒಂದು ಇರುವೆಯಿಂದ ಹಿಡಿದಿದ್ದು ಪ್ರತಿಯೊಂದು ಪ್ರಾಣಿ ಪಕ್ಷಿ, ಮಳೆ, ಬಿಸಿಲು, ಗಾಳಿ, ಪ್ರತಿಯೊಂದಕ್ಕೂ ಭಯ ಪಡಬೇಕು. ಈಗ ಒಂದು ಇರುವೆ, ನಾವು ಸಸಿ ನಾಟಿ ಮಾಡಿರ್ತೀವಿ, ಒಂದು ಇರುವೆ ತಿನ್ನುತ್ತೆ ಆ ಬುಡ ಹತ್ರ. ಆ ಇರುವೆ ತಿಂದು ಆ ಗಿಡನ ಹಾಳು ಮಾಡುತ್ತೆ. ಇಲ್ಲ ಅಂದ್ರೆ ಇವು ಕೀಟ ಬಾಧೆ, ಆ ಕೀಟಗಳು, ಅವು ಇವು, ಈ ಚಿಟ್ಟೆಗಳು, ಆ ಥರದ್ದೆಲ್ಲ ಮೊಟ್ಟೆ ಹಟ್ಟಿ ಮರಿಯಾಗಿ ಅಲ್ಲಿ ಆ ಸುಳಿ ಅನ್ನೋದೇನಿರುತ್ತೆ ಅದನ್ನ ತಿನ್ಬಿಡುತ್ತೆ. ಅದನ್ನ ಕಂಟ್ರೋಲ್ ಮಾಡಬೇಕು. ಈ ಮಳೆಗೆ ಭಯ ಪಡಬೇಕು, ಬಿಸಿಲಿಗೆ ಭಯ ಪಡಬೇಕು, ಜಾಸ್ತಿ ಚಳಿ ಆದರೆ ಭಯ ಪಡಬೇಕು, ಪ್ರತಿಯೊಂದು ಎದುರಿಸ್ಬೇಕು. ಎಲ್ಲ ದಾಟಿ ಬಂದಿದ್ದು ನಮ್ಮ ಕೈಗೆ. ಹೀಗಾಗಿದೆ ರೈತನ ಕತೆ. ಬಟ್ ಇಲ್ಲೆಲ್ಲ ತುಂಬ ಇದಾಗಿದೆ ಅಲ್ಲ. ಹಾಂ, ಇದೆಲ್ಲ ಹೋಗ್ಬಿಟ್ಟಿದೆ, ಬಿಟ್ಬಿಟ್ಟಿದ್ದೀನಿ ಇದು. ಇದೆಲ್ಲ ಇದಕ್ಕೆ ಏನು ಹಾರ್ವೆಸ್ಟಿಂಗ್ ಆದಮೇಲೆ ಇದನ್ನ ಕಲ್ಟಿವೇಶನ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಅಲ್ಲಿಗೆ ಇದು ಮಾಡ್ತೀರಾ? ಬಟ್ ಅಲ್ಲೇ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲ ಆ ಕಡೆ ಎಲ್ಲ ಇದೆಯಲ್ಲ. ಇದೆ, ಬರಲ್ಲ, ವರ್ಕೌಟ್ ಅದೆಲ್ಲ ಸೇಲ್ ಆಗಲ್ಲ. ಕ್ವಾಲಿಟಿ ಇಲ್ಲಲ್ಲ, ಕ್ವಾಲಿಟಿ ಕೇಳ್ತಾರೆ. ಈಗ ನಾವು ಒಂದು ಮಾರ್ಕೆಟ್ಗೆ ಹೋದ್ರೆ ಚೆನ್ನಾಗಿರೋದನ್ನ ಆಯ್ಕೆ ಮಾಡ್ತೀರಾ, ಸುಮಾರಾಗಿರೋದನ್ನ ಆಯ್ಕೆ ಮಾಡ್ತೀರಾ? ಚೆನ್ನಾಗಿರೋದನ್ನೇ ತಾನೇ ಆಯ್ಕೆ ಮಾಡೋದು. ಚೆನ್ನಾಗಿರೋದು ಅಂತ ಹೇಳಿದ್ರೆ ಹೇಗಿರುತ್ತೆ ನೋಡಿ, ಒಂದು ಸ್ವಲ್ಪ ತೋರಿಸಿ. ತುಂಬ ದುಂಡಾಗಿ ಅಂದರೆ ಇಲ್ಲ, ಇನ್ನೂ ಚೆನ್ನಾಗಿರುತ್ತೆ. ಅಂದ್ರಲ್ಲಿ ಇಲ್ಲ, ಆ ಥರ ಕ್ವಾಲಿಟಿನೇ ಇಲ್ಲ ಇಲ್ಲಿ. ಇದೆಲ್ಲ ಹೋಗ್ಬಿಟ್ಟಿದೆ. ಫುಲ್ ಗ್ರೀನಿಶ್ ಆಗಿರುತ್ತೆ. ಹಾಗಾಗಿ ಎಲ್ಲ ಇದು ಬಿಟ್ಬಿಟ್ಟಿದ್ದೀನಿ ಇದು. ಇದು ಯಾವುದು ಆಗಲ್ಲ, ಅದೆಲ್ಲ ಸ್ಕ್ರಾಪ್ ಲೆಕ್ಕ, ಅದು ಏನು ವೇಸ್ಟ್. ಅದು ತುಂಬ ನೀಟಾಗಿ ಬರುತ್ತೆ. ಆ ಫ್ಲವರು ತುಂಬ ನೀಟಾಗಿ ಬರುತ್ತೆ, ತುಂಬ ಗ್ರೀನ್ ಆಗಿರುತ್ತೆ. ಬಟ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಡೈರೆಕ್ಟ್ ತಿನ್ಬೋದು ಅದನ್ನ. ನಾವು ಏನು ಡೈರೆಕ್ಟ್ ಹಂಗೆ ತಿನ್ಬೋದು, ಬಾಯ್ಲ್ ಮಾಡ್ದೇನೆ ಡೈರೆಕ್ಟ್ ತಿನ್ಬೋದು. ಒಳ್ಳೆ ಟೇಸ್ಟ್ ಇರುತ್ತೆ. ಬಟ್ ಹೀಗೆ ಕಷ್ಟ. ಈಗ ಇದು ಎಷ್ಟು ಇನ್ವೆಸ್ಟ್ಮೆಂಟು? ಇದು ಒಂದು ಪ್ಲಾಂಟ್ಗೆ, ಅಂದರೆ ಒಂದು ಸಸಿಗೆ ₹1 10 ಪೈಸೆ ತಗೋತಾರೆ. ಹೇಳಿದ್ನಲ್ಲ ಆಗಲೇ ಕ್ರೇಟ್ ತೋರಿಸುತ್ತಲ್ಲ, ಆ ಥರ ಕ್ರೇಟ್ಗೆ ₹110 ತಗೋತಾರೆ ನರ್ಸರಿಲಿ. ಅದನ್ನ ತೊಗೊಂಬಂದು ನಾವು ನಾಟಿ ಮಾಡಿ ಆಮೇಲೆ ಅದಕ್ಕೆ ಬೇಸಾಯ ಮತ್ತು ಔಷಧಿ ಇದೆಲ್ಲ ಕೊಟ್ಟು ಕಳೆ ಎಲ್ಲ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಖರ್ಚು ಬರುತ್ತೆ. ನೋಡಿ, ಈ ಥರ ಏನಾದರೂ ಆದರೆ ತುಂಬ ಲಾಸ್. ನೋಡಿ, ಇದು ಸುಮ್ಮನೆ ಆವ್ರೇಜ್ ಇದೆ, ಆವ್ರೇಜು ಇಲ್ಲ, ಇದು ಬಿಲೋ ಆವ್ರೇಜ್. ಇದು ಈ ಥರ ಬರುತ್ತೆ. ಅಂದರೆ ಇನ್ನೂ ಸೈಜ್ ಬರುತ್ತೆ. ಒಂದೊಂದು ಸುಮಾರು ಒಂದು 600 ಗ್ರಾಮ್ವರೆಗೂ ಬೆಳೆದಿದ್ದೀನಿ. ಇನ್ನೂ ಹೆವಿ ಆದರೆ ಅದು ಸೇಲ್ ಆಗಲ್ಲ. 600 ಗ್ರಾಮಿಂದ ಹೆವಿ ಆದರೆ ಸೇಲ್ ಆಗಲ್ಲ, ಯಾಕಂದರೆ ಜಾಸ್ತಿ ಸೈಜ್ ಕೇಳಲ್ಲ. ಆವ್ರೇಜ್ 300 ಗ್ರಾಮಿಂದ 400 ಆವ್ರೇಜ್. ಕಂಪ್ನಿ ಲೆವೆಲ್ಗೆ ಹೋದರೆ ಎಲ್ಲ 300, 350, 400. ಅದಕ್ಕಿಂತ ಜಾಸ್ತಿ ಇದ್ದರೆ ರಿಜೆಕ್ಟ್ ಮಾಡ್ತಾರೆ. ಹಾಂ, ಈ ಮಾರ್ಕೆಟಲ್ಲಿ ಲೋಕಲ್ ಮಾರ್ಕೆಟ್ಗಾದರೆ 600 ಇದ್ರೂ ನಡೆಯುತ್ತೆ, 600 ಗ್ರಾಮ್ ಇದ್ರೂ ನಡೆಯುತ್ತೆ. ಈ ಕಂಪ್ನಿ ವೈಸ್ ಹೋದರೆ ನಮಗೆ 350ರಿಂದ 500 ಗ್ರಾಮ್ ಆವ್ರೇಜ್ ವೆಯ್ಟ್. ಅದಕ್ಕಿಂತ ಜಾಸ್ತಿ ಬಂದರೆ ರಿಜೆಕ್ಟ್ ಮಾಡ್ತಾರೆ. ಅಂದರೆ ಅವ್ರಿಗೂ ವಾಪಸ್ ಸೇಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಓವರ್ ಸೈಜ್ ಆಗುತ್ತೆ. ತುಂಬ ಟೇಸ್ಟಿ ಆಗಿರುತ್ತೆ, ಒಳ್ಳೆ ಪ್ರೋಟೀನ್ ಫುಡ್ ಇದು. ಎಲ್ಲರೂ ತಿನ್ಬೋದು. ಇದೆಲ್ಲ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು, ಈ ಚೈನೀಸ್ ಫುಡ್ಗಳು ಈ ಥರದ್ದೆಲ್ಲ? ಇಲ್ಲ, ಏನಿಲ್ಲ, ಟ್ರೈ ಮಾಡೋಣ ಒಂದ್ಸಲ. ನಾರ್ಮಲಾಗಿ ಎಲ್ಲ ಬೆಳೀತಾ ಇದ್ದೆ, ಇದು ಒಂದ್ಸಲ ಟ್ರೈ ಮಾಡೋಣ ಅಂದರೆ ಬ್ರೋಕ್ಲಿ ಚೆನ್ನಾಗಾಯ್ತು, ನನಗೆ ಚೆನ್ನಾಗಿ ಬಂತು ಸ್ಟಾರ್ಟಿಂಗಲ್ಲಿ. ಈಗ ಭೂಮಿ ವಿಲ್ಟ ಆಯಿತು, ಯಾಕಂದರೆ ಅದೇ ಉಣಿ ಸ್ವಲ್ಪ ಭೂಮಿ ಕೆಟ್ಟೋಯ್ತು. ಈಗ ಒಂದೇ ಬೆಳೆ ತೆಗಿತಾ ಇದ್ರೆ ಭೂಮಿ ಹಾಳಾಗುತ್ತೆ. ನೀವು ರಸಗೊಬ್ಬರ ರಸಗೊಬ್ಬರ ಅನ್ನೋದಕ್ಕಿಂತ ಈ ಒಂದೇ ವೆರೈಟಿ ಬೆಳೆದ್ರೆ ಭೂಮಿ ಹಾಳಾಗುತ್ತೆ. ಹಾಗಾಗಿ ಈ ಸಲ ಐಸ್ಬರ್ಗ್ ಹೋದೆ. ಈಗ ತುಂಬ ಇದೆಲ್ಲ ಹೇಳ್ತಾರೆ, ಹೂಕೋಸು
ಇದೆಲ್ಲ ಹಾಂ. ಅಂದರೆ ರಾಸಾಯನಿಕದಲ್ಲಿ ಅದ್ದಿಯೇ ತೆಗ್ದಿರ್ತಾರೆ ಅದನ್ನು ಅಂತ. ಈಗ ಆಲ್ಮೋಸ್ಟ್ ನಾನೊಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ, ಹ್ಞೂ ಆಲ್ಮೋಸ್ಟ್ ಎಲ್ಲರೂ ರಾಸಾಯನಿಕ ಯೂಸ್ ಮಾಡದೆ ಯಾರೂ ಬೆಳೀತಾ ಇಲ್ಲ. ಹ್ಞೂ ನಮ್ಮ ಲೋಕಲಲ್ಲಿ ಯಾರು ಒಬ್ಬರು ರಾಸಾಯನಿಕ ಯೂಸ್ ಮಾಡದೆ ಆರ್ಗ್ಯಾನಿಕ್ ಆಗಿ ಯಾರೂ ಬೆಳೀತಾ ಇಲ್ಲ. ಹ್ಞೂ ಆಗೋಲ್ಲ, ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. 3 ವರ್ಷ 4 ವರ್ಷ ಟೈಮ್ ತಗೊಳುತ್ತೆ. ಓಹೋ ಪೂರ್ತಿ ಆರ್ಗ್ಯಾನಿಕ್ ಮಾಡಬೇಕಂದ್ರೆ ನಾವು 3 ರಿಂದ 4 ವರ್ಷ ಟೈಮ್ ತಗೋಬೇಕು. ಒಂದು ರಸಗೊಬ್ಬರ ಯೂಸ್ ಮಾಡೋಂಗಿಲ್ಲ, ಕೀಟನಾಶಕ ಕಳೆನಾಶಕ ಯಾವುದು ಯೂಸ್ ಮಾಡೋಂಗಿಲ್ಲ, ಫುಲ್ ಆರ್ಗ್ಯಾನಿಕಲ್ಲೇ ಬೆಳಿಬೇಕು. ಈಗ ಆಲ್ರೆಡಿ ನಾವು ಕೊಟ್ಬಿಟ್ಟಿದ್ದೀವಿ ಭೂಮಿಗೆ ವಿಷಾನ. ಅದನ್ನು ನಾವು ಫುಲ್ ಕ್ಲಿಯರ್ ಮಾಡಬೇಕು ಅಂದರೆ ಒಂದು 3-4 ವರ್ಷ ಬಿಟ್ಟರೆ ಓಕೆ, ಭೂಮಿ ಒಂದು ಲೆವೆಲ್ಗೆ ಒಂದು ಹಂತಕ್ಕೆ ಬರುತ್ತೆ. ಕಲ್ಟಿವೇಷನ್ ಮಾಡಿ ಒಣಗಿಸಿ ಚೆನ್ನಾಗಿ ಭೂಮಿನ ಅದಕ್ಕೆ ತಂದರೆ ಒಂದು 3-4 ವರ್ಷ ಬಿಟ್ಟು ಆಮೇಲೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ರಾಸಾಯನಿಕ ಐಟಮ್ ಕಡಿಮೆ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಲ್ಕೋಹಾಲ್ ಕೊಟ್ಟು ಅಡಿಕ್ಟ್ ಮಾಡಿದಿರಿ ಹೇಳಿಲ್ಲ ಆಗಲೇ, ನಾವೇ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಇದಿಲ್ಲದೆ ನಾವು ಬೆಳೆಯೋಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಹೀಗಾಗಿದೆ ಪರಿಸ್ಥಿತಿ. ಈಗೇನು ಮಾಡಂಗಿಲ್ಲ. ಏನು ಹೇಳ್ತೀರಿ ಫ್ಯೂಚರ್ ಆಗಿ ರೈತರಾಗ್ತೀವಿ ಅಂತ ಒಂದು ಸಣ್ಣ ಹೋಪ್ ಇಟ್ಕೊಂಡಿರುವಂಥ ಯುವಕರಿಗೆ? ನನ್ನ ಪ್ರಕಾರ ರೈತರಾಗೋದು ಬೇಡ ಅನಿಸುತ್ತೆ. ಈಗಿನ ಬೆಲೆಗಳಿಗೆ ಏನೋ ರೋಗ, ಈ ಕೀಟ ಇವೆಲ್ಲ ಬಾಧೆಗಳು ನೋಡ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳುತ್ತೆ, ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಬೀಳುತ್ತೆ. ಇನ್ಕಮ್ ಕಡಿಮೆ ಇದೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕಿ ಈಗ 10 ರೂಪಾಯಿ ಬಂಡವಾಳ ಹಾಕಿದ್ರೆ ನಿಮ್ಗೊಂದು 30 ರೂಪಾಯಿ ದುಡ್ಡು ಬಂದರೆ ನೆಕ್ಸ್ಟ್ ಇನ್ನೊಂದು ಬೆಳೆಗೆ 10 ರೂಪಾಯಿ ಬಂಡವಾಳ ಹಾಕಿ 10 ರೂಪಾಯಿ ನಿನ್ನ ಮನೆ ಸಂಸಾರಕ್ಕೆ ನಿನ್ನ ಖರ್ಚಿಗೆ ಸಿಗುತ್ತೆ. ನಾವು 10 ರೂಪಾಯಿ ಬಂಡವಾಳ ಹಾಕಿ ಬರೀ 15 ರೂಪಾಯಿ ಬಂದರೆ ಏನು ಮಾಡ್ತೀರಾ? ಮನೆ ನೋಡ್ಕೊತೀರಾ, ಇಲ್ಲ ನೆಕ್ಸ್ಟ್ ಇನ್ನೊಂದು ಬೆಳೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಯಾವುದಕ್ಕಂತ ಇಟ್ಕೋತೀರಾ? 10 ರೂಪಾಯಿ ಬಂಡವಾಳ ಹಾಕಿ 30 ರೂಪಾಯಿ ಸಂಪಾದನೆ ಆದರೆ 10 ರೂಪಾಯಿ ಖರ್ಚು ತೆಗಿತೀರಾ, ಇನ್ನು 10 ರೂಪಾಯಿ ನೆಕ್ಸ್ಟ್ ಬೆಳೆಗೆ, ಇನ್ನು 10 ರೂಪಾಯಿ ನಮ್ಮ ಸಂಸಾರ ನಡೆಯುತ್ತೆ. ಹೀಗೆ ಹಾಗಾಗಿದೆ ಕತೆ. 10 ರೂಪಾಯಿ ಹಾಕಿ 15 ರೂಪಾಯಿ ಸಂಪಾದನೆ ಮಾಡಿದ್ರೆ ವರ್ಸ್ಟ್. ಬೇಡ, ವ್ಯವಸಾಯ ಬೇಡ. ಅಂದರೆ ಎಫರ್ಟ್ ಜಾಸ್ತಿ ಹಾಕಬೇಕು, ಖಂಡಿತ ಹಾಕ್ಲೇಬೇಕು. ಕೆಲಸ ಮಾಡಿದ್ರೇ ಕಾಸು. ಇಲ್ಲಿ ಕೆಲಸ ಮಾಡಿದ್ರೆ ಕಾಸು, ಇಲ್ಲ ಅಂದರೆ ಕಷ್ಟ ಅಲ್ಲ? ಕಷ್ಟ. ಜೋಳ, ಸ್ವೀಟ್ ಕಾರ್ನು ಓಕೆ, ಅದು ಸೀಸನ್ ಒಂದು ಸಲ 20 ರೂಪಾಯಿ ಇರುತ್ತೆ, 25 ರೂಪಾಯಿ ಇರುತ್ತೆ, 30ವರೆಗೂ ರೀಚ್ ಆಗಿದೆ. ಅಂದರೆ ತೋಟದಲ್ಲಿ ಪರ್ ಕಿಲೋ 3 ರೂಪಾಯಿಗೂ ಕೊಟ್ಟಿದ್ದೀನಿ ನಾನು. ನನ್ನ ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ನಾನು 3 ರೂಪಾಯಿಂದ 30 ರೂಪಾಯಿವರೆಗೂ ಕೊಟ್ಟಿದ್ದೀನಿ. ಅಷ್ಟೊಂದು ವೇರಿಯೇಷನ್ ಇದೆ ರೇಟಲ್ಲಿ. ಅವಾಗೆಲ್ಲ ಬೇಜಾರಾಗಲ್ವಾ? ಆಗುತ್ತೆ, ಬಿಡೋಕ್ಕಾಗಲ್ಲ. ಬೇಜಾರಾಯಿತು ಅಂತ ಬಿಡೋಕ್ಕಾಗಲ್ಲ. ಶುರು ಮಾಡಿಬಿಟ್ಟಿದ್ದೀವಿ, ಸಾಧನೆ ಮಾಡಬೇಕು ಅಂತ. ಯಾಕೆ ರೈತರು ತುಂಬ ಜನ ಆತ್ಮಹತ್ಯೆ ಇಂಥದ್ದೆಲ್ಲ ಮಾಡ್ಕೋತಾರೆ ಅಂದರೆ ಇದೇ ಕಾರಣ, ಇದೇ ರೀಸನ್ಗೆ. ಅವ್ರು ಹಾಕಿರೋ ಬಂಡವಾಳ ಸಿಕ್ಕಿ ಅವ್ರ ಖರ್ಚು ಮತ್ತು ಅವರ ಓಡಾಟ, ಅವ್ರು ಇನ್ವೆಸ್ಟ್ ಮಾಡಿರೋದು ಎಲ್ಲ ಬಿಟ್ಟು ಅವ್ರ ಮನೆ ನಡೆಸ್ಕೊಂಡು ಹೋಗೋಷ್ಟು ಸಂಪಾದನೆ ಆದರೆ ಸಾಕು ಅವ್ರಿಗೆ. ಕೆಲವೊಂದು ಸಲ ಅದು ಸಿಗಲ್ಲ, ಹಾಕಿರೋ ಬಂಡವಾಳನೇ ಬರಲ್ಲ ವಾಪಸ್ಸು. ಮತ್ತು ನಾವು ಇನ್ನೊಂದು ಬೆಳೆಗೆ ಬಂಡವಾಳ ಹಾಕ್ಬೇಕಂದ್ರೆ ಸಾಲ ಮಾಡಬೇಕು. ಅವಾಗ ಏನಾಗ್ತಾನೆ? ಸಾಲಕ್ಕೆ ಸಿಗಾಕೊಂತಾನೆ. ಸಾಲಕ್ಕೆ ಸುಮ್ಮನೆ ಯಾರು ಸಾಲ ಕೊಡಲ್ಲ. ಈಗ ಬಡ್ಡಿ, ಆ ಸಾಲ ತೀರ್ಸೋದು, ಈ ಬಡ್ಡಿ ಕಟ್ಟೋದು ಕಷ್ಟ, ಸಾಲ ತೀರ್ಸೋದು ಕಷ್ಟ. ಆ ಬಡ್ಡಿಗೆ ಬಡ್ಡಿ ಹಾಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಏನು ಮಾಡ್ತಾನೆ ರೈತ? ಈಗ ರೈತರಿಗೆ 0% ಬಡ್ಡಿ ಸಿಗುತ್ತೆ, ಬಟ್ ಎಷ್ಟು ಸಿಗುತ್ತೆ? ಸರ್ಕಾರದಿಂದ 0% ಬಡ್ಡಿಲಿ 1.5-2 ಲಕ್ಷ ಕೊಡ್ತಾರೆ. ಈಗ 2.5 ಲಕ್ಷದವರೆಗೆ ಸಿಗುತ್ತೆ ಅನ್ಸುತ್ತೆ. ನಿಮ್ದು 3 ಎಕರೆ ಇದೆಯಲ್ಲ? ಈಗ ಸ್ವಲ್ಪ ಫಸ್ಟ್ ಸಲ ಒಂದ್ಸಲ ರಿನ್ಯೂವಲ್ ಮಾಡಿದ್ರೆ ಸಿಗುತ್ತೆ ಅನ್ಸುತ್ತೆ. ಈಗ ಸ್ವಲ್ಪ ಹೈಕ್ ಮಾಡಿದ್ದಾರೆ. ಮುಂಚೆ ಎಲ್ಲ ಸ್ಟಾರ್ಟಿಂಗಲ್ಲಿ 50,000 ಏನೋ ಇತ್ತು. ಹೌದು, ಈಗ 1.5 ಲಕ್ಷ 2.5 ಲಕ್ಷವರೆಗೂ ಮಾಡಿದ್ದಾರೆ. ಏನಕ್ಕೆ ಸಾಕಾಗುತ್ತೆ? ಈಗ 1 ಎಕರೆಗೆ ಬೆಳೆ ಇಡಬೇಕಂದ್ರೆ ನಾವು ಹತ್ತತ್ರ ಎಲ್ಲ ಟೋಟಲ್ ನಮ್ಮ ಖರ್ಚು ಬಿಟ್ಟು ಲೆಕ್ಕ ಹಾಕೋದು, ನಮ್ಮ ಪರ್ಸನಲ್ ನಮ್ಮ ಕೂಲಿ ಬಿಟ್ಟು ಲೆಕ್ಕ ಹಾಕಿದ್ರೆ ಒಂದು 60-70 ಸಾವಿರ ಬೇಕಾಗುತ್ತೆ. ಖಂಡಿತ ಬೇಕು. ಅದು ಈ ಥರ ಬೆಳೆ ಇಡಬೇಕಂದ್ರೆ. ಇನ್ನು ಒಂದೊಂದು ಬೆಳೆಗೆ ಒಂದೊಂದು ಥರ ಖರ್ಚಿರುತ್ತೆ. ಈಗ ಬ್ರೋಕ್ಲಿಗೆ ಒಂಥರ ಖರ್ಚಿರುತ್ತೆ, ಸ್ವೀಟ್ ಕಾರ್ನ್ಗೆ ಒಂಥರ ಖರ್ಚಿರುತ್ತೆ, ಕ್ಯಾಬೇಜ್ ಅದಕ್ಕೆ ಒಂಥರ ಖರ್ಚಿರುತ್ತೆ, ಒಂದೊಂದಕ್ಕೆ ಒಂದೊಂದು ಥರ ಖರ್ಚಿರುತ್ತೆ. ಮತ್ತು ಈ ಇನ್ಸೆಕ್ಟಾಸಿಡ್ಸ್, ಈ ಕೀಟನಾಶಕಗಳು ಅವು ಅಷ್ಟೇ. ಅವನ್ನ ಕೀಟ ಬಾಧೆಗಳಿಗೆ ಅವು ಹೊಡಿಬೇಕಂದ್ರೂ ಅಷ್ಟೇ. ಈಗ ಬ್ರೋಕ್ಲಿಗೆ ಒಂದು ಸ್ವಲ್ಪ ಓಕೆ ಬೆಟರ್, ಒಂದು 4-5 ಸ್ಪ್ರೇ ಮಾಡ್ಕೊಬೋದು. ಅದು ಬಿಟ್ಟು ಕ್ಯಾಬೇಜ್ಗೆ ಹೋದರೆ ಅದಕ್ಕಿನ್ನೂ ಜಾಸ್ತಿ ಬೇಕು, ಸ್ವಲ್ಪ ಪವರ್ಫುಲ್ ಔಷಧಿನೇ ಬೇಕು. ಸಣ್ಣ ಪುಟ್ಟ ನಡೆಯಲ್ಲ ಅದಕ್ಕೆ. ಹಾಗಾಗಿ ಒಂದೊಂದಕ್ಕೆ ಒಂದೊಂದು ಥರ ಖರ್ಚು ಬರುತ್ತೆ. ಈಗ ಅದಕ್ಕೆ ಅಲ್ವಾ ಬೆಂಗಳೂರಲ್ಲಿ ಎಲ್ಲರೂ ರಿಯಲ್ ಎಸ್ಟೇಟ್ ಲೇಔಟ್ ಮಾಡ್ಕೊತಾರೆ. ಹಾಗೆ
ಈ ಕಡೆ ಎಲ್ಲ ಸ್ವಲ್ಪ ಆ ಕಡೆ KDB ಅಕ್ವಿಸಿಷನ್ಸ್ ಎಲ್ಲ ಆಯ್ತಾ? ಆಯ್ತು ಆಗಿದೆ. ನಮ್ಮ ಕಡೆ ಸ್ವಲ್ಪ ಬಾಡಿಗೆ ಮನೆ ಅದು ಇದು ಅಂತ ಅದರಿಂದ ಬಿದ್ದಿದ್ದಾರೆ ಜನ. ವ್ಯವಸಾಯ ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ಕಮ್ಮಿ ತುಂಬ ಕಡಿಮೆ ಆಗಿದೆ. ಅಟ್ಲೀಸ್ಟ್ ಈಗ ಸರ್ಕಾರ ಆದರೂ ಎಚ್ಚೆತ್ಕೊಂಡು ಈ ಥರದ ಇರೋರಿಗೆ ಸ್ವಲ್ಪ ಕೊಡಬೇಕು. ಇಲ್ಲ, ಸರ್ಕಾರ ಎಚ್ಚೆತ್ಕೊಳ್ಳೋದು ಅದು ಸಾಧ್ಯವಿಲ್ಲದ ಮಾತು. ನಾನು ನಂಬಲ್ಲ, ಹೇಳಿದ್ರೆ ಯಾರೂ ನಂಬಲ್ಲ. ಈಗ ನಮ್ಮ ತಂದೆ ತಾತ ಅವ್ರ ಕಾಲದಿಂದನೂ ನೋಡ್ತಾ ಇದ್ದೀವಿ, ಸರ್ಕಾರ ಬರೀ ಒಪ್ಸ್ಕೊಡ್ತಾ ಬರ್ತಾ ಇದೆ. ಇಲ್ಲ ನಾವು ಏನು ರೈತರಿಗೆ ಬೆಂಬಲ ಬೆಲೆ ಕೊಡ್ತೀವಿ, ರೈತರನ್ನ ಮಾಡ್ತೀವಿ ಈಗ ಮಾಡ್ತೀವಿ ಹೇಳ್ತಾರೆ. ಯಾವುದೂ ಕಾರ್ಯರೂಪಕ್ಕೆ ತಂದಿಲ್ಲ. ಅದಕ್ಕೆ ನೋಡಿ ಬೆಂಗಳೂರು ಖಾತೆಯಲ್ಲಿರೋ ಅಷ್ಟು ಇಂಟ್ರೆಸ್ಟ್ ಬೇರೆ ನೀರಾವರಿಯಲ್ಲಿ ಇಲ್ಲ. ತುಂಬ ಸಮಸ್ಯೆ ಇದೆ ರೈತರಿಗೆ. ಹೇಳ್ತಾ ಹೋದ್ರೆ ಒಂದಿನ ಆಗುತ್ತೆ. ಈಗ ಬಿಡದಿ ಹತ್ರ ಎಲ್ಲ ಮತ್ತೆ ಅಕ್ವಿಸಿಷನ್ ಆಗಿದೆ, ಸ್ಟ್ರೈಕ್ ಮಾಡಿದ್ರು, ಏನೇನೋ ಮಾಡಿದ್ರು, ಒದ್ದಾಡ್ತಿದ್ದಾರೆ ರೈತರು. ಅದಕ್ಕೊಂದು ರೂಲ್ಸ್ ಹಾಕ್ತಾರೆ. ಇಲ್ಲೂ ದೇವನಹಳ್ಳಿ ಹತ್ರ ಚಂದ್ರಪಟ್ಟಣ ಇಲ್ಲೆಲ್ಲ ಮಾಡಿದ್ರು. ರೈತರು ಹೋರಾಟ ಮಾಡಿ ಉಳಿಸ್ಕೊಂಡ್ರು ಭೂಮಿನ. ಅದೆಲ್ಲ ಪೂರ್ತಿ ವ್ಯವಸಾಯದ ಭೂಮಿ. ಈಗ ಬಂಜರು ಭೂಮಿ, ಈ ಬರಡು ಭೂಮಿ ಈ ಥರದ್ದಾದ್ರೆ ಏನೋ ಬಿಟ್ಕೊಡ್ತಾರೆ. ಹೌದು, ಓಕೆ. ಪೂರ್ತಿ ವ್ಯವಸಾಯದ ಭೂಮಿನೇ ಅಕ್ವೈರ್ ಮಾಡ್ಕೊಂಡ್ರೆ ಯಾವ ರೈತ ಸುಮ್ಮನೆ ಇರ್ತಾನೆ ಹೇಳಿ? ನಾವು ಜೀವನ ನಡೆಸ್ತಾ ಇರೋದೇ ಅದರಿಂದ. ಅದಕ್ಕಿಂತನೂ ಒಂದು ಎಮೋಷನ್ ಇರುತ್ತೆ. ನಮ್ಮ ತಾತ, ನಮ್ಮ ತಂದೆ ಇವರೆಲ್ಲ ಬಾಳಿ ಬದುಕಿ ದುಡಿದು ಹೋಗಿರೋ ಜಾಗ, ಅದನ್ನ ಬಿಟ್ಕೊಡೋಕೆ ಇಷ್ಟ ಇರಲ್ಲ. ಎಷ್ಟು ಲಾಸ್ ಆದ್ರೂ ನೋಡಿ, ಲಾಸ್ ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ನಾನು ವ್ಯವಸಾಯನ ಬಿಡೋಕೆ ರೆಡಿ ಇಲ್ಲ, ಆಗ್ತಾ ಇಲ್ಲ. ಇದು ಬಿಟ್ಟು ನಾನು ಜಾಬ್ಗೆ ಹೋಗ್ತೀನಿ ಅಂದರೆ ನನ್ನ ಮನಸ್ಸೊಪ್ಪಲ್ಲ. ನನ್ನನ್ನೇ ನಾನು ಕ್ವಶನ್ ಮಾಡ್ಕೊಂಡಿದ್ದೀನಿ, ವ್ಯವಸಾಯ ಮಾಡೋದಾ, ಜಾಬ್ ಮಾಡೋದಾ, ಇಲ್ಲ ಬೇರೆ ಏನಾದ್ರು ಬಿಸ್ನೆಸ್ ಮಾಡೋದಾ ಅಂತ. ಆಗಲ್ಲ, ಒಪ್ಪಲ್ಲ, ಮನಸ್ಸೊಪ್ಪಲ್ಲ. ಈ ಕಡೆ ಇದು ಮಾಡಿಕೊಂಡು ಬೇರೆ ಏನಾದರೂ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಎರಡು ಮೇಂಟೈನ್ ಮಾಡೋಕ್ಕಾಗಲ್ಲ. ಈಗಿನ ಲೇಬರ್ ಸಿಗಲ್ಲ. ಎಲ್ಲ ನಾವೇ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ, ಟೆಕ್ನಾಲಜಿ ಸ್ವಲ್ಪ ಫಾರ್ವರ್ಡ್ ಆಗಿದೆ, ಅದನ್ನ ಯೂಸ್ ಮಾಡಿಕೊಂಡು ಏನು ಲೇಬರ್ನ ಕಡಿಮೆ ಮಾಡಿಕೊಂಡು ನಾವೇ ಬೆಳೆಯೋದಕ್ಕೆ ಟ್ರೈ ಮಾಡ್ತಾಯಿದ್ವಿ.